ಪ್ರೊಫೆಸರ್ ಮಹಿಮಾ ಅಮೋಘಂಗೆ ತಮ್ಮ ಸ್ಕೂಲ್ ಲೈಬ್ರರಿ ರೆಗ್ಯುಲೇಷನ್ಸ್ನ ಹೇಳ್ತಾ ಇದ್ರು. ಅವರು ತಮ್ಮ ಮಾತನ್ನು ಕಂಟಿನ್ಯೂ ಮಾಡ್ತಾ, ನಾನು ಟೀಚಿಂಗ್ ಫ್ಯಾಕಲ್ಟಿ ಆಗಿ ಫಸ್ಟ್ ಜಾಯ್ನ್ ಆದಾಗ ಈ ಸ್ಪೆಷಲ್ ಕಲೆಕ್ಷನ್ ಇರೋ ರೂಮ್ಗೆ ಹೋಗಿದ್ದೆ. ಅದರಲ್ಲೂ ಅಡ್ಮಿನಿಸ್ಟ್ರೇಷನ್ ನನಗೆ ಜಸ್ಟ್ ಅವುಗಳನ್ನ ನೋಡೋದಕ್ಕೆ ಆಕ್ಸೆಸ್ ಕೊಟ್ಟಿದ್ರು. ಅಲ್ಲಿರೋ ಯಾವ ಬುಕ್ಕನ್ನು ಮುಟ್ಟೋ ಪರ್ಮಿಷನ್ ನನಗಿರಲಿಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ಬುಕ್ಸ್ ಅಲ್ಲಿವೆ. ನಿನಗೀಗ ಈ ರಿವಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ ಅಂತ ಕೇಳಿದ್ರು. ಈ ವಿಷಯನೆಲ್ಲ ಕೇಳಿ ಅಮೋಘನ್ ಕಣ್ಣು ಅರಳಿತು. ಅವನು ಪ್ರೊಫೆಸರ್ ಮಾತನ್ನು ನಂಬದೆ, ಅಂದರೆ ನೀವು ಹೇಳ್ತಿರೋ ಪ್ರಕಾರ ನಾನು ಈ ಸ್ಪೆಷಲ್ ಕಲೆಕ್ಷನ್ ಇರೋ ರೂಮ್ಗೆ ಹೋಗ್ಬೋದಾ ಅಂತ ಕೇಳ್ದ. ಎಸ್, ನಮ್ಮ ಲೈಬ್ರರಿ ತುಂಬ ದೊಡ್ಡ ಬಿಲ್ಡಿಂಗ್. ಇದರಲ್ಲಿ ಫಸ್ಟ್ 10 ಫ್ಲೋರ್ಸ್ ಎಲ್ರಿಗೂ ಓಪನ್ ಇರುತ್ತೆ. ಈ ಸ್ಕೂಲಿಗೆ ಸಂಬಂಧಪಟ್ಟಿರೋ ಯಾರಾದರೂ ಅದನ್ನು ಆಕ್ಸೆಸ್ ಮಾಡ್ಬೋದು. ಆದರೆ ಅದರ ನಂತರ ಬರೋ 3 ಫ್ಲೋರಲ್ಲಿ ಈ ಸ್ಪೆಷಲ್ ಕಲೆಕ್ಷನ್ ಇದೆ. ನೀನು ಈ 3ರಲ್ಲಿ ಎಲ್ಲಿ ಬೇಕಿದ್ರೂ ಓಡಾಡ್ಬೋದು. ಪ್ರೊಫೆಸರ್ ಮಹಿಮಾ ಸ್ವಲ್ಪ ಜಲಸ್ಸಾಗಿ ಹೇಳಿದ್ರು. ಅಮೋಘಂಗೆ ಈಗ ಖುಷಿ ಆಯಿತು. ಅವನು ನಗ್ತಾ, ವೆಲ್, ಈಗ ನಾನು ಮಾಡಿರೋ ಡೊನೇಷನ್ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಜೋಕ್ ಮಾಡ್ದ. ಪ್ರೊಫೆಸರ್ ಮಹಿಮಾಗೆ ಈಗಲೂ ಒಂದು ವಿಷಯ ಅರ್ಥ ಆಗ್ತಾ ಇರಲಿಲ್ಲ. ಇಷ್ಟು ದಿನ ಅಮೋಘ್ ಸ್ಪೋರ್ಟ್ಸ್ ಕಾರಲ್ಲಿ ಓಡಾಡ್ತಾ ಇದ್ರು, ಅದು ಅವನ ಹೆಂಡತಿ ದುಡ್ಡಲ್ಲಿ ಅಂತಾನೆ ಅವರು ಅಂದ್ಕೊಂಡಿದ್ರು. ಅವತ್ತು ಬೆಳಗ್ಗೆ ಅಮೋಘ್ ಫಸ್ಟ್ ಡೊನೇಷನ್ ಮಾಡಿದಾಗಲೂ ಅದೇ ರೀತಿ ಅನಿಸಿತ್ತು. ಪ್ರೊಫೆಸರ್ ಮಹಿಮಾ ಹೀಗೆಲ್ಲ ಯೋಚಿಸ್ತಾ ಇರಬೇಕಾದ್ರೆ ಅಮೋಘ್ ಮಾತ್ರ ಹೊಸ ಹೊಸ ಬುಕ್ ಓದೋ ಕನಸು ಕಾಣ್ತಾ ಇದ್ದ. ಅದನ್ನು ನೋಡಿ ಪ್ರೊಫೆಸರ್ಗೂ ಅವನ ಬಗ್ಗೆ ಜೆಲಸ್ ಫೀಲ್ ಆಯಿತು. ಯಾಕಂದರೆ ಅವರನ್ನು ಒಂದು ಸಲ ಆ ಫ್ಲೋರಿಗೆ ಕಳಿಸಿದಾಗ ಜಸ್ಟ್ ಒಂದೇ ತಾಸಲ್ಲಿ ಅಲ್ಲಿರೋಕ್ಕೆ ಬಿಟ್ಟಿದ್ರು. ಆದರೆ ಈಗ ಅಮೋಘಂಗೆ ಆ ಸ್ಕೂಲಲ್ಲಿರೋ ತನಕ ಅಲ್ಲಿ ಬುಕ್ಸ್ ಓದೋ ಆಕ್ಸೆಸ್ ಸಿಕ್ಕಿತ್ತು. ಪ್ರೊಫೆಸರ್ ಮಹಿಮಾ ಅಮೋಘನ್ ನೋಡ್ತಾ, ನೀನು ಅಷ್ಟೊಂದೆಲ್ಲ ಕನಸು ಕಾಣಬೇಡ ಅಮೋಘ್. ನನ್ನ ಪ್ರಕಾರ ನಿನಗೆ ಈ ರಿವಾರ್ಡ್ ತುಂಬ ಏನೂ ಯೂಸ್ ಆಗಲ್ಲ. ಯಾಕಂದರೆ ಅಲ್ಲಿರೋ ಬುಕ್ಸ್ ಎಲ್ಲ ಮೋಸ್ಟ್ ಅಡ್ವಾನ್ಸ್ಡ್ ಎಕ್ಸ್ಪರ್ಟ್ಸ್ ಯೂಸ್ ಮಾಡೋದಕ್ಕಾಗೋದು. ನಿನ್ನ ಹಾಗೆ ಆರ್ಡಿನರಿ ಜನಕ್ಕೆ ಅದು ಅರ್ಥನೇ ಆಗಲ್ಲ ಬಿಡು. ಎಷ್ಟೋ ಎಕ್ಸಲೆಂಟ್ ಸ್ಟೂಡೆಂಟ್ಸ್ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರದಾಡಿದ್ದಾರೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ರು. ನಂತರ ಅವರು ಮತ್ತೆ ತಮ್ಮ ಮಾತನ್ನು ಕಂಟಿನ್ಯೂ ಮಾಡ್ತಾ, ಜಾಸ್ತಿ ಗ್ರೀಡಿಯಾಗಿ ಬಿಹೇವ್ ಮಾಡಬೇಡ ಅಮೋಘ್. ನೀನೀಗ ಯಾವ ಲೆವೆಲ್ನ ಬುಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆಯೋ ಅದೊಂದನ್ನೇ ತೊಗೊಂಡು ಓದು. ಸುಮ್ಮನೆ ಎಲ್ಲ ಬುಕ್ಕನ್ನು ಓದೋ ಸಾಹಸಕ್ಕೆ ಕೈ ಹಾಕ್ಬೇಡ ಅಂತ ಎಚ್ಚರಿಕೆ ಕೊಟ್ಟರು. ಅಮೋಘ್ ಅದನ್ನು ಕೇಳಿ, ಯಾಕೆ ಪ್ರೊಫೆಸರ್, ಅವೆಲ್ಲ ಅಷ್ಟೊಂದು ಡಿಫಿಕಲ್ಟ್ ಇದೆಯಾ ಅಂತ ಕೇಳ್ದ. ನಿನಗೆ ಅದೆಲ್ಲ ಟೈಮ್ ಬಂದಾಗ ತಾನಾಗೆ ಗೊತ್ತಾಗುತ್ತೆ. ನಾನೀಗ ನಿನ್ನನ್ನು ಲೈಬ್ರರಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಅಲ್ಲಿ ಗಾರ್ಡ್ಸ್ ನಿನ್ನನ್ನು ತಪ್ಪು ತಿಳ್ಕೊಬೋದು. ಪ್ರೊಫೆಸರ್ ಮಹಿಮಾ ಅಮೋಘಂಗೆ ದಾರಿ ತೋರಿಸ್ತಾ ಲೈಬ್ರರಿ ಕಡೆ ಹೊರಟರು. ಅಮೋಘ್ ಮತ್ತು ಪ್ರೊಫೆಸರ್ ಮಹಿಮಾ ಇಬ್ಬರು ಲೈಬ್ರರಿ ರೀಚ್ ಆದರು. ಆ ಬಿಲ್ಡಿಂಗಲ್ಲಿ ಎಲ್ಲ ಕಡೆ ಇರೋ ಹಾಗೆ ಲಿಫ್ಟ್ ಕೂಡ ಇರಲಿಲ್ಲ. ಸ್ಪೆಷಲ್ ಕಲೆಕ್ಷನ್ ಇರೋ 11ನೇ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸ್ ಮೂಲಕನೇ ಹೋಗಬೇಕಿತ್ತು. ಪುಣ್ಯಕ್ಕೆ ಪ್ರೊಫೆಸರ್ ಮಹಿಮಾ ಮತ್ತು ಅಮೋಘ್ ಇಬ್ಬರು ಹರ್ಬಲ್ ಮೆಡಿಸಿನ್ಸ್ ತೊಗೊಳ್ತಾ ಇದ್ದಿದ್ದರಿಂದ ಅವ್ರಿಗೆ ಸ್ಟೆಪ್ಸ್ ಹತ್ತೋದು ದೊಡ್ಡ ವಿಷಯನೇ ಆಗಿರಲಿಲ್ಲ. ಅಮೋಘ್ ನಿಧಾನಕ್ಕೆ ಒಂದೊಂದೇ ಫ್ಲೋರ್ನ ಹತ್ತಿ ಮೇಲೆ ಹೋಗ್ತಾ ಇದ್ದ. ಆದರೆ ಅಮೋಘ್ ಹಾಗೆ ಹತ್ತಾಗೆಲ್ಲ ಅವನಿಗೆ ತುಂಬ ವಿಯರ್ಡ್ ಫೀಲಿಂಗ್ ಬರ್ತಾಯಿತ್ತು. ಯಾರೋ ತನ್ನನ್ನು ಕ್ಲೋಸ್ಲಿ ವಾಚ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅಮೋಘ್ ಇದರಿಂದ ಸಿಕ್ಕಾಪಟ್ಟೆ ಕಾನ್ಷಿಯಸ್ ಆದ. ಅವನು ಟೆನ್ಷನಲ್ಲಿ, ಬರೀ ಒಂದು ಲೈಬ್ರರಿಗೆ ಹೋಗೋದಕ್ಕೇ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದೆ, ಇಂಥದ್ರಲ್ಲಿ ನಾನು ಅಲಯನ್ಸ್ ಡೈರೆಕ್ಟರ್ ಹೇಳಿರೋ ಕೆಲಸನ ಹೇಗೆ ಮಾಡಲಿ, ಆ ಕನ್ಸಾಲಿಡೇಷನ್ ಟೆಕ್ನಿಕ್ ಕದಿಯೋದಕ್ಕೆ ನನ್ನಿಂದ ಸಾಧ್ಯ ಆಗುತ್ತಾ ಅಂತ ಮನಸಲ್ಲೇ ಅಂದ್ಕೊಂಡ. ಫೈನಲಿ ಅಮೋಘ್ ಮತ್ತು ಪ್ರೊಫೆಸರ್ ಇಬ್ಬರು 11ನೇ ಫ್ಲೋರ್ ರೀಚ್ ಆದರು. ಪ್ರೊಫೆಸರ್ ಮಹಿಮಾ ಅಲ್ಲೇ ನಿಂತ್ಕೊಂಡು, ನನಗೆ ಇಲ್ಲಿಂದ ಮೇಲೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಮೋಘ್. ಇನ್ನೇನಿದ್ರೂ ನೀನೊಬ್ಬನೇ ಒಳಗೆ ಹೋಗಬೇಕಾಗತ್ತೆ. ಅಲ್ಲಿ ಹೋಗಿ ನಿನಗೆ ಬೇಕಾದ ಬುಕ್ಸ್ ತೊಗೊಂಡೋದು. ನಾನು ಕೆಳಗಡೆ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ 10ನೇ ಫ್ಲೋರಲ್ಲಿರೋ ಲೈಬ್ರರಿಗೆ ಹೋದರು. ಅಮೋಘ್ ಡೀಪ್ ಬ್ರೆತ್ ತೊಗೊಂಡು 11ನೇ ಫ್ಲೋರಿನ ಲೈಬ್ರರಿ ಬಾಗಿಲು ತೆಗ್ದ. ಆದರೆ ಅವನು ಒಳಗೆ ಹೋಗ್ತಿದ್ದಂಗೆ ಅಲ್ಲಿ ಕಾಣ್ತಾ ಇದ್ದ ಸೀನ್ ನೋಡಿ ಸ್ಟನ್ ಆದ. ಯಾಕಂದರೆ ಅಷ್ಟೊಂದು ರೇರ್ ಬುಕ್ಸ್ ಇದೆ ಅಂತ ಹೇಳಿದ ಲೈಬ್ರರಿಲಿ ಒಂದೇ ಒಂದು ಬುಕ್ ಕೂಡ ಇರಲಿಲ್ಲ. ವಾಟ್ ದ ಹೆಲ್, ಇದು ನಿಜವಾಗ್ಲೂ ಲೈಬ್ರರಿನೇ ತಾನೇ? ಇಲ್ಲೇನು ರೇರ್ ಬುಕ್ಸ್ ಇದೆ ಅಂತೆಲ್ಲ ಹೇಳಿದ್ರು. ನೋಡಿದ್ರೆ ರೇರ್ ಬುಕ್ಸ್ ಹೋಗಲಿ,
ಬುಕ್ ಇಡೋ ಸ್ಟ್ಯಾಂಡ್ ಕೂಡ ಇಲ್ಲ. ರಾತ್ರಿ ಏನಾದರೂ ಲೈಬ್ರರಿ ರಾಬರಿ ಆಗೋಯ್ತಾ? ಅಮೋಘ್ ತನ್ನಷ್ಟಕ್ಕೆ ಹೇಳ್ಕೊಳ್ತಾ ಆ ರೂಮಿನ ಮೂಲೆನೂ ಚೆಕ್ ಮಾಡ್ದ. ಆದರೆ ಅವನಿಗಲ್ಲಿ ಒಂದು ಬುಕ್ ಕೂಡ ಸಿಗಲಿಲ್ಲ. 11ನೇ ಫ್ಲೋರ್ ಕಂಪ್ಲೀಟಾಗಿ ಖಾಲಿಯಾಗಿತ್ತು. ಅಲ್ಲಿ ಹರ್ಬಲ್ ಮೆಡಿಸಿನ್ನ ಸೀಕ್ರೆಟ್ ಹೋಗಲಿ ಒಂದು ಪೇಪರ್ ಪೀಸ್ ಕೂಡ ಇರಲಿಲ್ಲ. ಅಮೋಘಂಗೆ ಈಗ ಸ್ಕೂಲ್ನವರು ತನ್ನ ಜೊತೆ ಏನಾದರೂ ಪ್ರ್ಯಾಂಕ್ ಮಾಡಿದ್ರ ಅಂತ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅವನು ಎಲ್ರಿಗೂ ಬಾಯಿಗೆ ಬಂದಿರೋ ಹಾಗೆ ಬೈಕೊಳ್ತಾ ಲೈಬ್ರರಿ ಮಧ್ಯಕ್ಕೆ ಬಂದ. ಅಲ್ಲೊಂದು ದೊಡ್ಡ ವೈಟ್ ಟೇಬಲ್ ಇಟ್ಟಿದ್ರು. ಆ ಎಂಟೈರ್ ರೂಮಲ್ಲಿ ಇದ್ದ ಒಂದೇ ಒಂದು ಫರ್ನಿಚರ್ ಅಂದರೆ ಅದು ಆ ಟೇಬಲ್ ಆಗಿತ್ತು. ಅದ್ರ ಮೇಲೂ ಯಾವ ಬುಕ್ಸೂ ಇರಲಿಲ್ಲ. ಈ ಟೇಬಲ್ನ ಇಲ್ಲಿ ಯಾಕೆ ಇಟ್ಟಿದ್ದಾರೆ? ಅಮೋಘ್ ತನ್ನಷ್ಟಕ್ಕೆ ಹೇಳ್ಕೊಳ್ತಾ ಅದನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಆ ಟೇಬಲ್ ಮೇಲೆ ನಿಧಾನಕ್ಕೆ ಕೈಯಾಡಿಸ್ದ. ಅದು ಸಿಕ್ಕಾಪಟ್ಟೆ ಸಾಫ್ಟ್ ಮತ್ತು ಗ್ಲಾಸಿಂದ ಮಾಡಿದ ಟೇಬಲ್ ಆಗಿತ್ತು. ಅಮೋಘ್ ಆ ಟೇಬಲ್ನ ಟಚ್ ಮಾಡಿದ್ದೆ ಸಡನ್ನಾಗಿ ಅದ್ರ ಮೇಲೆ ಒಂದು ಸ್ಕ್ರೀನ್ ಆನ್ ಆಯಿತು. ಆಗ ಅಮೋಘಂಗೆ ಆ ಟೇಬಲ್ಗೆ ಬಿಲ್ಟ್ ಇನ್ ಟಚ್ ಸ್ಕ್ರೀನ್ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಸ್ಕ್ರೀನಲ್ಲಿ ಯಾರ ಮುಖನೂ ಕಾಣಿಸ್ತಾ ಇದ್ದರೂ ಅದರಿಂದ ವಾಯ್ಸ್ ಮಾತ್ರ ಕ್ಲಿಯರಾಗಿ ಕೇಳ್ತಾ ಇತ್ತು. ಅದರಿಂದ ಒಂದು ರೋಬೋಟಿಕ್ ವಾಯ್ಸ್, ಅಮೋಘ್ ಆರ್ಎಸ್, ಫ್ರೆಶ್ಮೆನ್ ಸ್ಟೂಡೆಂಟ್, ನಿಮಗೆ ಈ ಲೈಬ್ರರಿಯ ಸ್ಪೆಷಲ್ ಕಲೆಕ್ಷನ್ಗೆ ಎಂಟರ್ ಆಗೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಈಗ ಟೇಬಲ್ ಮೇಲಿರೋ DNA ಬ್ಲಡ್ ಮಾರ್ಕರ್ ಟೆಸ್ಟ್ ಮೂಲಕ ನಿಮ್ಮ ಐಡೆಂಟಿಟಿನ ಕನ್ಫರ್ಮ್ ಮಾಡಿ ಅಂತ ಹೇಳ್ತು. ಅಮೋಘ್ ಅದನ್ನು ಕೇಳಿ ಸರ್ಪ್ರೈಸ್ ಅದ. ವಾಟ್? DNA ಟೆಸ್ಟ್ ಮಾಡಬೇಕಾ? ಅದು ಜಸ್ಟ್ ಒಂದಷ್ಟು ಹಳೆಯ ಬುಕ್ಸ್ ಓದೋದಕ್ಕೆ. ಅಮೋಘಂಗೆ ತಾನು ಕೇಳ್ತಾ ಇರೋದು ನಿಜ ಅನ್ನೋ ನಂಬಿಕೆನೇ ಬರ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಧೀರಜ್ ಚಾಂದಿನಿನ ಕರ್ಕೊಂಡು ಭಾನುಪ್ರತಾಪ್ ಇದ್ದ ಕಡೆಗೆ ಬಂದ. ಚಾಂದಿನಿ ಭಾನುಪ್ರತಾಪ್ನ ನೋಡಿ ಸ್ಮೈಲ್ ಮಾಡ್ತಾ, ಹೀಗೆ ಸಡನ್ನಾಗಿ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಮಿಸ್ಟರ್ ಆರ್ಎಸ್ ಅಂತ ಹೇಳಿದ್ಲು. ಅದಕ್ಕೆ ಭಾನುಪ್ರತಾಪ್ ಕೂಡ ಸ್ಮೈಲ್ ಮಾಡ್ತಾ, ಇಷ್ಟಕ್ಕೆಲ್ಲ ಅಪಾಲಜಿ ಹಾಕಿ ಚಾಂದಿನಿ, ನೀವು ತುಂಬ ದೊಡ್ಡ VIP. ನೀವಿಲ್ಲಿಗೆ ಬಂದಿದ್ದಕ್ಕೆ ನನಗೆ ಖುಷಿನೇ ಆಗ್ತಾಯಿದೆ. ಪ್ಲೀಸ್ ಕಮ್ ಇನ್ ಅಂತ ಹೇಳಿದ್ರು. ಚಾಂದಿನಿ ಭಾನುಪ್ರತಾಪ್ ತೋರಿಸಿದ ಚೇದ್ ಮೇಲೆ ಕೂತ್ಕೊಳ್ತಾ, ನಾನು ಬರ್ತಾ ಎಲ್ಲರೂ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡಿದೆ. ಅವರೆಲ್ಲ ನಿಮ್ಮ ಫ್ಯಾಮ್ಲಿಗೆ ಸೇರಿದವರಾ ಅಂತ ಕೇಳಿದ್ಲು. ಹೌದು, ಎಲ್ಲ ನಮ್ಮ ಕಡೆಯವರೇ. ನಮ್ಮ ಹತ್ರ ಇದನ್ನು ಬಿಟ್ಟು ಬೇರೆ ಆಪ್ಷನ್ ಕೂಡ ಇಲ್ಲ. ನನ್ನ ಒಬ್ಬ ನಾಲಾಯಕ್ ಮೊಮ್ಮಗನಿಂದಾಗಿ ನಮ್ಮ ಎಂಟೈರ್ ಬಿಸ್ನೆಸ್ ಹಾಳಾಗ್ಬಿಡ್ತಿತ್ತು. ನಾವು ಬ್ಯಾಂಕ್ರಪ್ಟ್ ಆಗೋ ಕಂಡೀಷನ್ಗೂ ಹೋಗಿದ್ವಿ. ನಂತರ ನನ್ನ ಮೊಮ್ಮಗ ಅಷ್ಟಕ್ಕೆ ಬಿಡದೆ ಹೊರಗಡೆಯವ್ರ ಜೊತೆ ಕೈ ಜೋಡಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ. ಹಾಗಾಗಿ ಇನ್ಯಾವತ್ತೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಎಲ್ಲರನ್ನೂ ರೆಡಿ ಮಾಡಿಸ್ತಾ ಇದ್ದೀನಿ. ಭಾನುಪ್ರತಾಪ್ ತುಂಬ ಬೇಜಾರಲ್ಲಿ ಹೇಳಿದ್ರು. ಅವರು ಹಾಗೆ ಹೇಳಬೇಕಾದ್ರೆ ತಮ್ಮ ಸೈಡ್ ಸ್ಟೋರಿನಷ್ಟೇ ಹೇಳಿದರು. ಇದರಿಂದಾಗಿ ಅವರು ಚಾಂದಿನಿ ಮನಸ್ಸಲ್ಲಿ ತಮ್ಮ ಬಗ್ಗೆ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.